ನಮಸ್ಕಾರ ಸ್ನೇಹಿತರೆ. ನನಗೆ ಈ ತರಕಾರಿ ಕೊಂಡ್ಕೊಳ್ಳೋದ್ರಲ್ಲಿ ವಿಶೇಷವಾಗಿ ಈ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಮತ್ತು ಕೈಗಾಡಿಗಳಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವ್ರ ಹತ್ರ ಕೊಂಡ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಮತ್ತು ಅದು ಒಂಥರ ನನಗೆ ನನ್ನ ನೈತಿಕ ಜವಾಬ್ದಾರಿ ಅಂತ ಕೂಡ ನನಗೆ ಅನಿಸಿದೆ. ಅವರು ತುಂಬ ಸಂಕಷ್ಟದ ಜೀವನ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಅವರು ಬೀದಿ ಬದಿಯಲ್ಲಿ ತರಕಾರಿ ತೊಗೊಂಡು ಬಂದು ನಮ್ಮ ಮನೆ ಹತ್ರನೇ ನಮಗೆ ತಲುಪಿಸ್ತಾರಲ್ಲ, ಅದರ ಹಿಂದೆ ಇರತಕ್ಕಂಥ ಪರಿಶ್ರಮ ನಾವು ಗಮನಿಸಲೇಬೇಕು. ನನ್ನ ಹೆಂಡತಿ ಅವ್ರ ಹತ್ರ ಚೌಕಾಸಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ನಾನು ಅದನ್ನು ತುಂಬ ವಿರೋಧಿಸ್ತೇನೆ. ಒಂದು ಸಾರಿ ನನ್ನ ಹೆಂಡತಿ ಇದೇ ರೀತಿ ಕೈಗಾಡಿನಲ್ಲಿ ವ್ಯಾಪಾರಿ ಮಾಡೋ ಒಬ್ಬ ಮುದುಕ ಅಂತ ಇಟ್ಕೊಳ್ಳಿ, ಅವನ ಹತ್ರ ತುಂಬ ಚೌಕಾಸಿ ಮಾಡ್ತಾಯಿದ್ಲು. ಅವಳು ಹೇಳಿದ್ಲು, ಏನಪ್ಪ ನೀನು ಈ ಬದನೆಕಾಯಿ ಕೆ ಜಿಗೇನೇ ನೀನು 60 ರೂಪಾಯಿ ಅಂತ ಹೇಳ್ತೀಯಾ, ಅಲ್ಲಿ ಮಾರ್ಕೆಟಲ್ಲಿ ನೋಡಿದ್ರೆ ತೂಕಕ್ಕೆ 100 ರೂಪಾಯಿಗೆಲ್ಲ ಸಿಗ್ತಾ ಇದೆಯಂತೆ ಅಂತ ಹೇಳಿದ್ಲು. ತೂಕ ಅಂದರೆ ನಿಮ್ಗೆ ಗೊತ್ತಲ್ವಾ, ಸುಮಾರು 2.5 kg. ಅದು 100 ರೂಪಾಯಿಗೆ ಒಂದು ತೂಕ ಅಂತ ಅಂದರೆ 1 kgಗೆ 40 ರೂಪಾಯಿ ಬಿತ್ತು. ಅವನು ಇದನ್ನು 60 ರೂಪಾಯಿಗೆ ಮಾರ್ತಾ ಇದ್ದಾನೆ. ಇಲ್ಲಿ ಎಷ್ಟೊಂದು ಲಾಭ ತಗೋತೀಯಲ್ಲ ಅನ್ನೋದು ಅವಳ ಟೀಕೆ. ಆ ಮುದುಕ ತಾಳ್ಮೆಯಿಂದ ಆಕೆಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ದ ಅಂತ ಅಂದರೆ, ಅಮ್ಮರೇ ನಿಮಗೆ 20 ರೂಪಾಯಿ ಜಾಸ್ತಿ ತಗೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ಸರಿ ಕೂಡ, ಆದರೆ ನಿಜ ಏನು ಗೊತ್ತಲ್ಲ ನಿಮಗೆ ಅಂತ ಅಂದ. ಏನು ಅಂದ್ಲು, ನೋಡಿ ಆ ತರಕಾರಿಯಲ್ಲಿ 2.5 kg ನಾವು ಕೊಂಡ್ಕೋತೀವಲ್ಲ, ಅದನ್ನು ತೊಗೊಂಡು ಬಂದಾದಮೇಲೆ ಅದು ಬಿಸಿಲಿಗೆ ಒಣಗಿ ಅದ್ರ ತೂಕ ಕಡಿಮೆ ಆಗುತ್ತೆ. ಒಂದನೇದು. ಎರಡನೇದು, 2.5 kg ತೊಗೊಂಬಂದು ಒಬ್ಬನೇ ಗಿರಾಕಿ 2.5 kg ಅದನ್ನು ಕೊಂಡ್ಕೊಳ್ಳೋದಿಲ್ಲ, 1/4 kg ಕೊಂಡ್ಕೊಳ್ಳೋರೇ ಜಾಸ್ತಿ. 1/4 kg ಕೊಟ್ಟಾಗ ನಾವು ಕರೆಕ್ಟಾಗಿ 1/4 kg ಕೊಡೋಕ್ಕಾಗಲ್ಲ ಅಮ್ಮೋರೆ, ಒಂಚೂರು ಜಾಸ್ತಿನೇ ಹೊರಟೋಗ್ತದೆ. ಹಾಗಾಗಿ ನಮಗೆ ಕೊನೆಯಲ್ಲಿ ಸಿಗೋದು 2.5 kgನಲ್ಲಿ 2 kgನೇ. ಹಾಗಾಗಿ ನಾನು 2 kgಗೆ 100 ರೂಪಾಯಿ ಕೊಟ್ಬಿಟ್ಟು ತಂದರೆ 1 kgಗೆ 50 ರೂಪಾಯಿ ಬಿತ್ತಲ್ಲವ್ರ, ಈಗ ನಾನು ತಗೋತಾ ಇರೋದು ಲಾಭ ಎಷ್ಟು, 10 ರೂಪಾಯಿ ಕಂಡ್ರವ ಅಂತ ಅಂದ. ನನಗೆ ಭಾಳ ಪೇಚ್ ಅನ್ನಿಸ್ತು. ಇದು ಇಷ್ಟೇ ಅಲ್ಲ, ಆ ಬೀದಿ ಬದಿ ವ್ಯಾಪಾರಿಗಳು, ಈ ಕೈಗಾಡಿ ವ್ಯಾಪಾರಿಗಳು ಎಷ್ಟೊಂದು ಇದಾಗಿರ್ತಾರೆ, ಶಾರ್ಪಾಗಿರ್ತಾರೆ ಅಂತಂದರೆ ವಿಶೇಷವಾಗಿ ಈ ಕ್ಯಾಲ್ಕುಲೇಷನಲ್ಲಿ ನಾನು ಭಾಳ ಆಶ್ಚರ್ಯಪಟ್ಟಿದ್ದೀನಿ. 1/4 kg ಬದನೆಕಾಯಿ, ಅರ್ಧ kg ಟೊಮೆಟೊ, ಇನ್ನೊಂದು 1/4 kg ಹೀರೆಕಾಯಿ, ಇನ್ನೊಂದು ಅರ್ಧ kg ಬೆಂಡೆಕಾಯಿ ಅಂತೇಳಿ ಒಂದು 7-8 ಐಟಮ್ಗಳು ನೀವು ತೊಗೊಂಬಿಟ್ಟಿರ್ತೀರಿ. ಹೌದಾ? ನೀವು ನಿಮ್ಮ ಮೊಬೈಲ್ ತೆಗೆದು ಅದರಲ್ಲಿ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಆನ್ ಮಾಡಿ ಈ ರೇಟ್ಗಳನ್ನೆಲ್ಲ ಹಾಕಿ ನೀವು ಟೋಟ್ಲ್ ಮಾಡೋ ಅಷ್ಟರಲ್ಲಿ ನಿಮಗಿಂತ ಮುಂಚೆ ಅವ್ನು ನಿಮಗೆ ಉತ್ತರ ಕೊಟ್ಬಿಟ್ಟಿರ್ತಾನೆ. ಎಷ್ಟು ಚೆನ್ನಾಗಿ ಅವ್ರು ಕ್ಯಾಲ್ಕುಲೇಷನ್ ಮಾಡೋ ವಿಧಾನ ಅನುಸರಿಸ್ಕೊಂಡಿರ್ತಾರೆ ಗೊತ್ತಾ ನಿಮಗೆ. 1 kgಗೆ 40 ರೂಪಾಯಿ ಅಂತ ಅಂದರೆ ಅರ್ಧ kgಗೆ ಅದರಲ್ಲರ್ಧ, 1/4 kgಗೆ ಅದರಲ್ಲರ್ಧ, 100 ರೂಪಾಯಿ ಅಂತ ಅಂದರೆ ಅದರ 10ನೇ 1 ಭಾಗ, ಇವೆಲ್ಲ ಅವರಿಗೆ ಕರಗತ ಆಗಿಬಿಟ್ಟಿರುತ್ತೆ. ಸಂಖ್ಯೆಗಳು ಬರೀರಿ ಅಂದರೆ ಅವ್ರಿಗೆ ಬರೆಯೋಕ್ಕೆ ಬರೋಲ್ಲ, ಬಟ್ ಕ್ಯಾಲ್ಕುಲೇಷನ್ನು ನಿಜವಾಗ್ಲೂ ಫಾಸ್ಟಾಗಿ ಮಾಡೋದು ಕಲ್ತ್ಬಿಟ್ಟಿರ್ತಾರೆ. ಅವ್ರು ಯಾವುದೇ ವೇದಿಕ್ ಮ್ಯಾಥ್ಸೇ ಆಗಲಿ, ಆಲ್ಜಿಬ್ರಾನೇ ಆಗಲಿ, ಆರ್ಥಮೆಟಿಕ್ಸೇ ಆಗಲಿ ಏನೂ ಫಾರ್ಮಲಾಗಿ ಕಲ್ತಿರಲ್ಲ, ಬಟ್ ಅನುಭವದಿಂದ ಎಷ್ಟು ಚೆನ್ನಾಗಿ, ಎಷ್ಟು ಫಾಸ್ಟಾಗಿ, ಎಷ್ಟು ಆ್ಯಕ್ಯುರೇಟಾಗಿ ಅವ್ರು ಲೆಕ್ಕ ಮಾಡ್ತಾರಲ್ವ. ಆಮೇಲೆ ಇನ್ನೊಂದು ಅವರಲ್ಲಿ ಇರ್ತಕ್ಕಂಥ ವಿಶೇಷತೆ ಅಂದರೆ ಗಿರಾಕಿಗಳ ಮನಸ್ಸನ್ನು ನೋಯಿಸಿದಾಗೆ ಅವರು ತಮ್ಮ ಸರಕನ್ನು ವ್ಯಾಪಾರ ಮಾಡೋದು ಮತ್ತು ಗಿರಾಕಿಗಳನ್ನ ಎಷ್ಟು ಚೆನ್ನಾಗಿ ಮೆಚ್ಚಿಸ್ತಾರೆ ಗೊತ್ತಾ. ಒಂದು ಸರಿ ನಾನು ನನ್ನ ಹೆಂಡತಿ ಮಲ್ಲೇಶ್ವರದಲ್ಲಿ ಅವರೆಕಾಯಿ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ದೇನೆ. ಈ ಸ್ವಲ್ಪ ನೈಟ್ ಆಗಿಬಿಟ್ಟಿತ್ತು, 8 ಗಂಟೆ ಆಗಿಬಿಟ್ಟಿತ್ತು. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅನೇಕ ಅಂಗಡಿಗಳು ಮುಚ್ಚಿಬಿಟ್ಟಿದ್ವು, ಕೆಲವು ಅಂಗಡಿಗಳು ಮಾತ್ರ ತೆಗೆದಿದ್ವು. ಅದರಲ್ಲಿ ಒಂದು ಅಂಗಡಿನಲ್ಲಿ ಒಳ್ಳೆ ಚೆನ್ನಾಗಿರೋ ಫರ್ಮಾಯಿಶಿ ಅವರೆಕಾಯಿ ಒಬ್ಬ ಮಧ್ಯಮ ವಯಸ್ಸಿನ ಹೆಣ್ಮಗಳು ಮಾರ್ತಾಯಿದ್ಲು. ಹೆಂಗಮ್ಮ kg ಅಂತ ಕೇಳಿದ್ರೆ 100 ರೂಪಾಯಿ ಕಂಡ್ರವ ಅಂತ. kgಗೆ 100 ರೂಪಾಯಿ. ನನ್ನ ಹೆಂಡ್ತಿಗೆ ಗಾಬರಿ ಆಗೋಯ್ತು, ಇದೇನಿದು 60 ರೂಪಾಯಿಗೆ ಸಿಗುತ್ತೆ, 80 ರೂಪಾಯಿಗೆ ಸಿಗುತ್ತೆ, 100 ರೂಪಾಯಿ ಹೇಳ್ತಾ ಇದ್ದಾಳೆ ಈಕೆ ಅಂತ ಹೇಳಿ, ನೋಡಮ್ಮ ಜಾಸ್ತಿ ಆಗೋಯ್ತದು, ನೀನು ಅಷ್ಟೊಂದು ರೇಟ್ ಹೇಳಬೇಡ, ಕರೆಕ್ಟಾಗಿ ಹೇಳ್ತೀನಿ, 75 ರೂಪಾಯಿ kg ಥರ ಕೊಡು ಅಂತ ಕೇಳಿಬಿಟ್ಲು. ಆಕೆ ಉತ್ತರ ಹೆಂಗಿತ್ತು ಗೊತ್ತಾ, ಅಮ್ಮೋರೆ ಈ ಅವರೆಕಾಯಿ ನಂತರ ಇದ್ದಿದ್ದಿದ್ರೆ ಕಡಿಮೆ ರೇಟಿಗೆ ಕೊಟ್ಬಿಡ್ತಾ ಇದ್ದೆ ಅಮ್ಮೋರೆ, ಈ ಅವರೆಕಾಯಿ ನಿಮ್ಮ ಥರ ಇರೋದು ಅಂತ ಅನ್ನೋದೆ. ಅಯ್ಯೋ, ನರ್ಮದಾ ಮಾತು ಕೇಳಿ ಆಯಿತು 2 kg ಹಾಕೋ ಅಂತ ಹೇಳಿದ್ದೇನೆ, 200 ರೂಪಾಯಿ ಕೊಟ್ಬಿಟ್ಟು ಬಿರ ಅಂತ ಬಂದೇ ಬಿಟ್ಲೆ ಅಲ್ಲಿಂದ. ಎಷ್ಟು ಸೊಗಸಾಗಿದೆ ಅಲ್ವಾ ಅವ್ರ ಟ್ರಾನ್ಸಾಕ್ಷನ್ನು. ನಾವು ಕೂಡ ಯಾವುದೇ ಸಂದರ್ಭ ಬರಲಿ ಬೀದಿ ಬದಿ ವ್ಯಾಪಾರಿಗಳ ಹತ್ರ ವ್ಯಾಪಾರ ಮಾಡೋದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ. ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.